ಇವತ್ತು ನಾವು ಚಂದ್ರಾಪುರದಲ್ಲಿ ನಗರದಲ್ಲಿರ್ತಕ್ಕಂಥ ವೃದ್ಧಾಶ್ರಮಕ್ಕೆ ಬಂದಿದ್ದೀವಿ. ಮಾತೃಭೂಮಿ ವೃದ್ಧಾಶ್ರಮಕ್ಕೆ. ಇದು ನಮ್ಮ ನಾಗಣ್ಣವರು, ವಿಜಯಕ್ಕನವರು ಮತ್ತು ನಮ್ಮ ವಿಕ್ರಮ್ರವರು ತಮ್ಮ ತನು ಮನ ಧನಗಳನ್ನೆಲ್ಲ ಅರ್ಪಿಸಿ ಇದನ್ನು ಮಾಡ್ತಾ ಇರೋದು ತುಂಬ ಸಂತೋಷ. ಆಸ್ತಿ ಅಂತಸ್ತು ಏನೇ ಇರಲಿ ಅದ್ಯಾವುದು ಬರಲ್ಲ. ಏನು ಸರ್ವಿಸ್ ಮಾಡ್ತೀವಿ, ಏನು ಸೇವೆ ಮಾಡ್ತೀವಿ ಅವರಿಗೆ, ನಿರಾಶ್ರಿತರಿಗೆ, ವೃದ್ಧರಿಗೆ, ಅಮಾಯಕರಿಗೆ, ಅದೇ ನಿಜವಾಗ್ಲೂ ಜೀವನದ ಒಂದು ಸಾಧನೆ. ಈ ಒಂದು ಕೆಲಸವನ್ನು ನಾಗಣ್ಣವ್ರ ಕುಟುಂಬ ಮಾಡ್ತಾ ಇರೋದು ನಿಜವಾಗ್ಲೂ ಕೂಡ ಅತ್ಯಂತ ಸಂತೋಷಕರ ವಿಚಾರ. ಯಾರೂ ಇಂಥ ಒಂದು ಶ್ರಮವನ್ನು ಪಟ್ಟು ಈ ಕೆಲಸಕ್ಕೆ ಯಾರೂ ಕೈ ಹಾಕಲ್ಲ. ಎಲ್ಲರೂ ಕೂಡ ನಾವು ಆದಾಯದ ಮೂಲ ಇಟ್ಕೊಂಡು ಹೋಗ್ತೀವಿ. ಇವರು ತಮ್ಮ ಜೀವನವನ್ನು ಸಾರ್ಥಕಪಡಿಸ್ಕೊಳ್ಳೋದಕ್ಕೋಸ್ಕರ ತಂದೆ ತಾಯಿಯಿಂದವ್ರಿಗೆ, ಮಕ್ಕಳಿಂದವ್ರಿಗೆ, ಅನಾಥರಿಗೆ ಆಶ್ರಯ ಕೊಟ್ಟು ಇದನ್ನು ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ನಮಗೆ ತುಂಬ ಸಂತೋಷ. ಯಾವಾಗಲೂ ಕೂಡ ದೇವರು ನಮಗೆ ಇಲ್ಲಿಗೆ ಅವಕಾಶ ಕೊಟ್ಟಂಥ ಸಂದರ್ಭಗಳಲ್ಲಿ ಇವ್ರಿಗೊಂದು ಸಣ್ಣ ಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಈ ಎಲ್ಲ ಒಂದು ಅಧ್ಯಕ್ಷರು, ಕಾರ್ಯದರ್ಶಿಗಳು ಎಲ್ಲರಿಗೂ ನನಗೆ ಇವತ್ತು ತುಂಬ ಸಂತೋಷವಾಗಿದೆ. ನನ್ನ ಹುಟ್ಟಿದಬ್ಬ ಸಾರ್ಥಕವಾಗಿದೆ ಅಂತ ಹೇಳಿ ನಾನು ಒಂದೆರಡು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ.